ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮಕ್ಕೆ ಸ್ತೋತ್ರವಂಟಾಗಲಿ. ಪ್ರೀತಿಯುಳ್ಳ ದೇವಜನರೇ, ನಿನ್ನೆ ದಿನದಲ್ಲಿ ನಾವು ರೂತಳ ಪುಸ್ತಕವನ್ನು ಆರಂಭ ಮಾಡಿದ್ದೇವೆ. ರೂತಳ ಪುಸ್ತಕದಲ್ಲಿ 3ನೇ ಅಧ್ಯಾಯದಲ್ಲಿ ಆ ದೇಶದಲ್ಲಿ ಪ್ರವಾಸಿಯಾಗಿದ್ದಾಗ ನೊಹೊಮಿ ಗಂಡನು ಎಲಿಮೆಲೆಕನು ಸತ್ತನು. ಆಕೆಯು 2 ಮಕ್ಕಳೊಡನೆ ಉಳಿದಳು. ದೇವರ ವಾಕ್ಯ ಹೇಳ್ತದೆ, ಎಲಿಮೆಲೆಕನು ಸುಖವಾಗಿ ಜೀವಿಸಬೇಕು, ಸುಖವಾಗಿರ್ಬೇಕು ಅಂತ ಹೇಳಿ ದೇವರ ದೇಶ ಅಂದ್ರೆ ಬೆತ್ಲೆಹೇಮನ್ನು ಬಿಟ್ಟು ಆತನ ಪ್ರವೇಶ ಮಾಡಿದಾಗ, ಆದರೆ ಆತನಲ್ಲಿ ಸುಖವಾಗಿರ್ಲಿಕ್ಕಾಗ್ಲಿಲ್ಲ, ಮರಣವನ್ನು ಹೊಂದಿದ. ನೊಹೊಮಿ 2 ಮಕ್ಕಳೊಡನೆ ಉಳ್ಕೊಳ್ತಾಳೆ. ನನ್ನ ಗಂಡ ಯಾಕೆ ತೀರ್ ಹೋದ್ರು, ನನ್ನ ಗಂಡ ಯಾಕೆ ಸತ್ತು ಹೋದ್ರು, ನಾವಿಲ್ಲಿ ಸುಖವಾಗಿರ್ಬೇಕು, ಅಲ್ಲಿ ಹಸುವೆಯಿಂದ ಸಾವಿದ್ ಬೇಡ ಅಂತ ಹೇಳಿ ಇಲ್ಲಿ ಸುಖವಾಗಿ ಇರ್ಬೇಕಂತ ಹೇಳಿ ನಾವು ಬಂದಿದ್ದೇವೆ, ನಮ್ ಗಂಡ ಯಾಕೆ ಸತ್ತೋದ ಅನ್ನುವಂತ ಅರಿವು ನೊಹೊಮಿಗೆ ಸಹ ಆಗ್ಲಿಲ್ಲ. ಅವಳು ಏನ್ ಮಾಡ್ತಾಳೆ ಅಂತ ಹೇಳಿದ್ರೆ, ಕೆಳಗೆ ವಚನದಲ್ಲಿ 4ನೇ ವಚನದಲ್ಲಿ ಹೀಗೆ ಇದೆ, ಈ ಮಕ್ಕಳು ಓಪ್ರಾ, ರೂತ್ ಎಂಬ ಹೆಸರುಳ್ಳ 2 ಮೋವಾಬ್ ಸ್ತ್ರೀಯರನ್ನು ಮದುವೆ ಮಾಡಿಕೊಂಡು ಸುಮಾರು 10 ವರ್ಷ ಅಲ್ಲಿದ್ದ ಮೇಲೆ 2 ತೀರಿ ಹೋದರು. ದೇವರ ವಾಕ್ಯ ಹೇಳ್ತದೆ, ನೊಹೊಮಿಗೆ ಸಹ ಬುದ್ಧಿ ಬರಲಿಲ್ಲ, ಅವ್ರ 2 ಮಕ್ಕಳಿಗೆ ಸಹ ಬುದ್ಧಿ ಬರಲಿಲ್ಲ. ಇದು ದೇವರ ಬಿಟ್ಟಂತ ಕಾರ್ಯ ಆಗಿದೆ, ನಮ್ಮ ತಂದೆ ತೀರಿ ಹೋದ್ರು, ನಾವು ಬಿಟ್ಟು ಬಂದ ದೇಶಕ್ಕೆ ಹೋಗುವ ಅಂತ ಹೇಳಿ ಆಲೋಚನೆ ಬರಲೇ ಇಲ್ಲ. ನೊಹೊಮಿ ಎಲಿಮೆಲೆಕನ್ 2 ಮಕ್ಕಳೊಡನೆ ಹೋದಾಗ ಮೊದಲನೇದಾಗಿ ಗಂಡ ತೀರಿ ಹೋಗ್ತಾನೆ. ಅಂದ್ರೆ ದೇವರ ಒಂದು ಆ ಕಾವಲು ಇರ್ತದೆ. ದೇವರು ವಾಕ್ಯ ಇರ್ತದೆ, ದೇವರು ನಮ್ಮ ಸುತ್ತಲೊಂದು ಬೇಲಿಯನ್ನು ಹಾಕಿರ್ತಾನೆ ಅಂತೇಳಿ. ಅದರಿಂದ ನಾವು ಹೊರಗೆ ಹೋಗೋದಾದ್ರೆ ನಮಗೆ ನಾವು ಕೇಡ್ ಮಾಡ್ಕೊಳ್ತೇವೆ. ಹಲ್ಲೆಲೂಯಾ. ಒಂದು ವೇಳೆ ಎಕ್ಸಾಂಪಲ್ ಆಗಿ ನೀವು ನೋಡೋದಾದ್ರೆ, ಕುರಿಗಳ ಕಾಯುವಂತ ಸಮಯದಲ್ಲಿ ಅಥವಾ ಕುರಿಗಳು ಸಾಕುವಂತ ಸಮಯದಲ್ಲಿ ಸುತ್ತಲೂ ಅದಕ್ಕೆ ಏನಂತ ಬೇಲಿ ಹಾಕಿರ್ತಾರೆ, ಇಲ್ಲದಿದ್ರೆ ಬಲೆಗಳು ಕಟ್ಟಿರ್ತಾರೆ, ತಂತಿ ಹಾಕಿರ್ತಾರೆ. ಯಾಕೆ ಅಂತ ಹೇಳಿದ್ರೆ ಆ ಕುರಿ ಅಲ್ಲಿಂದ ಹೊರಗೆ ಹೋಗಬಾರ್ದು. ಹೊರಗೆ ಹೋದ್ರೆ ಆಪತ್ತುಂಟು, ತೋಳಗಳು ಉಂಟು, ನಾಯಿಗಳು ಉಂಟು, ಕಾಡು ಪ್ರಾಣಿಗಳು ಬರ್ತದೆ. ಇವರು ಕಾಡಲ್ಲೇ ವಾಸ ಮಾಡ್ತಾ ಇದ್ರು ಸಹ ಅದ್ರ ಸುತ್ತಲೂ ಯಾವ ಪ್ರಾಣಿ ಒಳಗೆ ಬರಬಾರ್ದು ಅಂತ ಹೇಳಿ ಅದ್ರ ಸುತ್ತಲೂ ಒಂದು ಬೇಲಿಯನ್ನು ಹಾಕಿರ್ತಾರೆ. ಒಂದು ವೇಳೆ ಈ ಕುರಿ ನಾನು ಇದ್ರ ಒಳಗೆ ಇರ್ಲಿಕ್ಕೆ ಇಷ್ಟ ಇಲ್ಲ, ನಾನು ಹೊರಗೆ ಹೋಗ್ತಾನೆ ಅಂತ ಹೇಳಿದ್ರೆ ಅದಕ್ಕೆ ಆಪತ್ತು ಕಾಯ್ತಾ ಇರ್ತದೆ. ದೇವ್ರ ವಾಕ್ಯ ಹೇಳ್ತದೆ, ಸೈತಾನನು ಸಿಂಹ ಉಪಾಧಿಯಲ್ಲಿ ಯಾರನ್ನು ನುಂಗಲಿ ಅಂತ ಹೇಳಿ ಕಾಯ್ತಾ ಇದ್ದಾನಂತ ಹೇಳಿ. ಆದ ಕಾರಣ ದೇವ ಮಕ್ಕಳೇ, ಇವರು ದೇವರಿಂದ ಹೊರಗೆ ಹೋದ ಕಾರಣ 3 ಜನ ದೇವರ ಪ್ರಸನ್ನತೆಯಿಂದ, ದೇವರ ದೇಶದಿಂದ, ದೇವರ ಆಜ್ಞೆಗೆ ಮೀರಿ ಹೋದ ಕಾರಣ ಅವರ 3 ಜನ ಮರಣ ಹೊಂದಿದ್ರು. ಈಗ 2 ಸೊಸೆಯಂದಿರು ಮತ್ತೆ ನೊಹೊಮಿ ಮಾತ್ರ ಉಳಿಕೊಂಡಳು. ಎಷ್ಟು ವೇದನೆ ಅವಳಿಗೆ ಉಂಟಾಗಿರ್ಬಹುದು. ಒಂದು ಸೈಡು ಗಂಡ ತೀರೋದು, ಮಕ್ಕಳು ಹೇಳ್ತಾ ಇರ್ಬೋದು, ಅಮ್ಮ ಅಪ್ಪ ಇರಲಿಲ್ಲ ಅಂತ ಇರದಿದ್ರೆ ಸಹ ತೊಂದ್ರೆ ಇಲ್ಲ ಅಮ್ಮ, ನಾವು ನಿನ್ ಜೊತೆಲಿದ್ದೇವೆ, ನಾನ್ ನಿನ್ ಸಾಕ್ತೇವೆ ಅಂತೇಳಿ ಎಷ್ಟೋ ಮಾತು ಕೊಟ್ಟಿರ್ಬೋದು. ಆದ್ರೆ ದೇವಜನರೇ, ಅವರಿಬ್ರು ಸಹ ತೀರಿ ಹೋದಾಗ ಎಲ್ಲವನ್ನು ಕಳೆದುಕೊಂಡು ಖಾಲಿಯಾಗಿ ಕುತ್ಕೊಳ್ತಾರೆ. ಯಾರು? ನೊಹೊಮಿ. ತುಂಬಾ ವೇದನೆಯನ್ನು ಪಡುವಂತ ಸಮಯದಲ್ಲಿ ಅವಳಿಗೆ ಒಂದು ಆಲೋಚನೆ ಬರ್ತದೆ, ನನ್ನ ದೇಶಕ್ಕೆ ನಾನು ಹಿಂತಿರುಗಿ ಹೋಗ್ತೇನೆ, ನನ್ನ ಬಿಟ್ಟು ಬಂದ ನನ್ನ ದೇವರ ಬಳಿಗೆ, ನನ್ನ ದೇವರ ಪ್ರಸನ್ನತೆಯನ್ನು ತಿರುಗಿ ಅನುಭವಿಸ್ತೇನೆ, ನನ್ನ ದೇಶಕ್ಕೆ ನಾನು ಹೋಗ್ತೇನೆ ಅನ್ನುವಂತ ಅರಿವು ಅವಳಿಗೆ ಮತ್ತೆ ಉಂಟಾಯಿತು. ಅದಕ್ಕಿಂತ ಮುಂಚಿತವಾಗಿ ಒಂದು ವೇಳೆ ಅವಳು ಬಂದಿದ್ರೆ ಅವರ 2 ಮಕ್ಕಳು ಉಳಿಬಹುದಿತ್ತು ಏನೋ. ಹಲ್ಲೆಲೂಯಾ. ಆದ ಕಾರಣ ದೇವಜನರೇ, ದೇವರನ್ನು ಬಿಟ್ಟು ದೂರ ಹೋಗುವುದನ್ನು ಆಲೋಚನೆ ಮಾಡ್ರಿ. ನಾವು ಸುಖವಾಗಿರ್ಬೇಕು. ಶತ್ರು ನಮ್ಮನ್ನು ಸುಖವಾಗಿ ಇಡುವುದು ಹಾಗೆ ತೋರಿಸ್ತಾನೆ, ಆಸೆ ಹುಟ್ಟಿಸ್ತಾನೆ ನಮಗೆ. ಆದ್ರೆ ಯಾವ ಟೈಮ್ ನಮಗೆ ಈ ಕಳ್ತನ ಮಾಡೋರು, ಹಲ್ಲೆಲೂಯಾ, ಕೆಟ್ಟ ಕೆಲಸ ಮಾಡೋರು, ಅವರೆಲ್ಲ ನಾವು ಸುಖವಾಗಿ ಜೀವಿಸಬಹುದಲ್ಲ, ನಾವು ಒಳ್ಳೆ ರೀತಿಯಿಂದ ಇರ್ಬೋದಲ್ಲ ಅಂತ ಹೇಳಿ ಆ ಕೆಲಸ ಮಾಡ್ಲಿಕ್ಕೆ ಮುಂದೆ ಹೋಗ್ತಾರೆ. ಆದ್ರೆ ಅದು ಅವರ ಜೀವಿತವನ್ನೇ ನಾಶ ಮಾಡ್ತದೆ ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತಿಲ್ಲ. ಅವರಿಗೆ ಒಂದು ಅವರ ಮಾನ, ಇನ್ನೊಂದು ಅವರ ಹೆಸರು ಹಾಳಾಗ್ತದೆ, ಇನ್ನೊಂದು ರೋಗ ಬರ್ತದೆ, ಇನ್ನೊಂದು ಶತ್ರು ಅವರಿಗೆ ಆಪತ್ತು ಇಟ್ಟು ಕಾಯ್ತಾ ಇರ್ತಾನೆ. ಅದ ಕಾರಣ ದೇವ ಮಕ್ಕಳೇ, ದೇವರನ್ನು ಬಿಟ್ಟು ದೂರ ಹೋಗ್ಬೇಡ್ರಿ. ದೇವರು ಏನೇ ಆದ್ರೂ ಸಹ ದೇವರ ಸನ್ನಿಧಾನದಲ್ಲಿ ನಿಲ್ಲುವ, ದೇವರ ಸನ್ನಿಧಾನದಲ್ಲಿ ಪ್ರಾರ್ಥಿಸುವ, ದೇವರ ಹಸ್ತ ನಮ್ಮ ಮೇಲೆ ಇರ್ತದೆ. ದೇವರ ಪ್ರತಿಯೊಂದು ಪರಿಸ್ಥಿತಿಗಳನ್ನು ಮಾರ್ಪಡಿಸ್ತಾನೆ. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನೆಲ್ಲರನ್ನು ಆಶೀರ್ವದಿಸಲಿ. ಪ್ರೈಸ್ ಲಾರ್ಡ್.